ಆಟೋ ಗ್ಯಾಸ್ ಬೆನ್ನಲ್ಲೇ ಇದೀಗ ಡೀಸೆಲ್ ಅಭಾವದ ಬಿಸಿ ಕೂಡ ತಟ್ಟೋಕೆ ಪ್ರಾರಂಭವಾಗುವ ಸಾಧ್ಯತೆಗಳು ಕಾಣ್ತಾ ಇದೆ. ಕರಾವಳಿಯಲ್ಲಿ ಮೀನುಗಾರರಿಗೆ ಇದೀಗ ಡೀಸೆಲ್ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಮೀನುಗಾರಿಕಾ ಬೋಟ್ಗಳಿಗೆ ತೈಲ ಪೂರೈಕೆಯಲ್ಲಿ ವ್ಯತ್ಯಯಾಗಿದ್ದು ಮೀನುಗಾರಿಕಾ ನಿಗಮದ ಡೀಸೆಲ್ ಬಂಕ್ ಸಂಪೂರ್ಣವಾಗಿ ಬಂದ್ ಆಗಿದೆ. ಬಂದರ್ನಲ್ಲೇ ಲಂಗರು ಹಾಕಿ 100ಕ್ಕೂ ಅಧಿಕ ಬೋಟ್ಗಳು ನಿಂತಲ್ಲೇ ನಿಲ್ಲುವ ಪರಿಸ್ಥಿತಿ. ಡೀಸೆಲ್ ಪೂರೈಕೆ ವ್ಯತ್ಯಯದಿಂದಾಗಿ ಮೀನುಗಾರರು ಕಂಗಾಲಾಗಿ ಹೋಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಡೀಸೆಲ್ ಬೆಲೆ ಏರಿಕೆಯಿಂದಾಗಿ ಇದೀಗ ಮೀನುಗಾರರು ಸಂಕಷ್ಟಕ್ಕೆ ಸಿಲುಕುವ ಪರಿಸ್ಥಿತಿ. ಅದರಲ್ಲೂ ಡೀಸೆಲ್ ಪೂರೈಕೆಯಲ್ಲೂ ಕೂಡ ವ್ಯತ್ಯಯ ಆಗಿದೆ. ಒಂದು ಕಡೆ ಬೆಲೆ ಏರಿಕೆ, ಮತ್ತೊಂದು ಕಡೆಯಲ್ಲಿ ಡೀಸೆಲ್ ಪೂರೈಕೆಯಲ್ಲೂ ಕೂಡ ವ್ಯತ್ಯಯ ಅನ್ನುವಂತಾಗಿದೆ. ರಾಜ್ಯದಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ, ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಗ್ಯಾಸ್ ಬಂಕ್ಗಳ ಮುಂದೆಯಲ್ಲಿ ಹೈ ಡ್ರಾಮಾವೇ ಸೃಷ್ಟಿ ಆಗ್ತಾ ಇದೆ. ಸರತಿ ಸಾಲಲ್ಲಿ ನಿಂತು ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತರೂ ಕೂಡ ಸರಿಯಾಗಿ ಅವ್ರಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಪರದಾಟ ಮಾತ್ರ ತಪ್ತಾ ಇಲ್ಲ. ಮೈಸೂರು ರಸ್ತೆ ಸೂಪರ್ ಗ್ಯಾಸ್ ಮುಂದೆ ಹೈ ಡ್ರಾಮಾ ಸೃಷ್ಟಿಯಾಗಿದೆ. ಗ್ಯಾಸ್ ಸಿಗದೆ ರಸ್ತೆ ಬಂದ್ಗೆ ಚಾಲಕರು ಮುಂದಾಗಿದ್ದಾರೆ. ರಸ್ತೆಯಲ್ಲೇ ಆಟೋಗಳನ್ನ ನಿಲ್ಲಿಸಿ ಆಕ್ರೋಶದ ಜ್ವಾಲೆ ಭುಗಿಲೆದ್ದಿದೆ. ಟ್ರಾಫಿಕ್ ಜಾಮ್ ಆಗ್ತಾ ಇದ್ದಂತೆ ಸಂಚಾರಿ ಪೊಲೀಸರಿಂದ ಎಂಟ್ರಿ ಆಗುತ್ತೆ. ಈ ವೇಳೆ ಆಟೋ ಚಾಲಕರು ಮತ್ತು ಪೊಲೀಸರ ನಡುವೆ ವಾಗ್ವಾದ ಕೂಡ ನಡೆದಿದೆ. ನೋಡಿ, ಇಲ್ಲಿ ಮೈಸೂರು ರಸ್ತೆ ಗ್ಯಾಸ್ ಬಂಕ್ ಮುಂಭಾಗದಲ್ಲಿ ಹೈ ಡ್ರಾಮಾ ಸೃಷ್ಟಿ ಆಗುತ್ತೆ. ಯಾವಾಗ ಅವ್ರಿಗೆ ಗ್ಯಾಸ್ ಸಿಗೋದಿಲ್ವೋ ಆಟೋಗೆ, ತಕ್ಷಣ ಆಟೋ ಚಾಲಕರೆಲ್ಲ ರಸ್ತೆ ಬಂದು ಬ್ಲಾಕ್ ಮಾಡ್ತಾರೆ. ಬ್ಲಾಕ್ ಮಾಡಿ ಹೈ ಡ್ರಾಮಾ ಸೃಷ್ಟಿ ಆಗುತ್ತೆ. ಟ್ರಾಫಿಕ್ ಜಾಮ್ ಆಗುತ್ತೆ. ತಕ್ಷಣ ಟ್ರಾಫಿಕ್ ಪೊಲೀಸರು ಎಂಟ್ರಿ ಕೊಡ್ತಾರೆ. ಆಗ ಟ್ರಾಫಿಕ್ ಪೊಲೀಸರು ಹಾಗೂ ಆಟೋ ಚಾಲಕರ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ. ವಾಗ್ವಾದ ಕೂಡ ನಡೆಯುತ್ತೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ. ಸುತ್ತಲೂ ಕೂಡ ಆಟೋ ಚಾಲಕರು ನಿಂತಿದ್ದಾರೆ. ಮಧ್ಯದಲ್ಲಿ ಟ್ರಾಫಿಕ್ ಪೊಲೀಸ್ನವರು ನಿಂತಿದ್ದಾರೆ. ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾರು ಕೂಡ ರಸ್ತೆಯನ್ನ ತಡಿಬಾರ್ದು ಅಂತೇಳಿ ಅವರನ್ನ ರಿಕ್ವೆಸ್ಟ್ ಮಾಡಿಕೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಆದ್ರೆ ಈಗ ಆಕ್ರೋಶ ಭುಗಿಲೆದ್ದಿದೆ. ಕಟ್ಟೆ ಹೊಡೆದಾಗಿದೆ. ಅವ್ರ ಜೀವನ ಹೇಗೆ ಸಾಗಿಸ್ಬೇಕು? ಆಟೋ ಚಾಲಕರು ಪ್ರತಿನಿತ್ಯ ಆಟೋವನ್ನ ಓಡಿಸಿದ್ರೆ ಮಾತ್ರನೇ ಅವ್ರಿಗೆ ಜೀವನ ನಡೆಯೋದು. ಅವ್ರಿಗೆ ಅದು ಬಿಟ್ರೆ ಬೇರೆ ಜೀವನ ಇಲ್ಲ. ಬೇರೆ ಎಲ್ಲಿಂದನೋ ಕಮಿಷನ್ನು, ಲಂಚ ಅದ್ಯಾವುದು ಕೂಡ ಅವ್ರಿಗೆ ಸಿಗೋದಿಲ್ಲ. ತಕ್ಷಣವೇ ಸಂಬಂಧಪಟ್ಟಂತವರು ಈ ಒಂದು ಸಮಸ್ಯೆಯನ್ನ ಬಗೆಹರಿಸುವಂತ ಕೆಲಸವನ್ನ ಮಾಡಬೇಕು. ಆಗಿಲ್ಲ ಅಂತಂದ್ರೆ ಇವತ್ತು ರಸ್ತೆ ಬಂದ್ ಮಾಡಿದ್ದಾರೆ. ನಾಳೆ ಮತ್ತೊಂದು ಹಂತದಲ್ಲೂ ಕೂಡ ಅವರು ಹೋರಾಟಕ್ಕೂ ಮುಂದಾದ್ರೂ ಯಾವುದೇ ಅನುಮಾನ ಇಲ್ಲ. ನೆಲಮಂಗಲದಲ್ಲಿ ಆಟೋ ಎಲ್ಪಿಜಿಗಾಗಿ ಪರದಾಟ ಮುಂದುವರೆದಿದೆ. ಆಟೋ ಎಲ್ಪಿಜಿಗಾಗಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ ಆಟೋ ಚಾಲಕರು. ತ್ರಿವೇಣಿ ಪೆಟ್ರೋಲ್ ಬಂಕ್ ಮುಂದೆ ಸರತಿ ಸಾಲ್ ಕಾಣೋಕ್ ಸಿಗ್ತಾ ಇದೆ. ಗ್ಯಾಸ್ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿ ಗಂಟೆ ಗಟ್ಟಲೆ ಆಟೋ ಸಮೇತ ಕ್ಯೂನಲ್ಲಿ ನಿಂತಿದ್ದಾರೆ ಆಟೋ ಚಾಲಕರು. ಆದರೆ ಸ್ಟಾಕ್ ಇದ್ದ 6000 kg ಆಟೋ ಎಲ್ಪಿಜಿ ಖಾಲಿ ಆಗಿ ಹೋಗಿದೆಯಂತೆ. ಗಂಟೆ ಗಟ್ಟಲೆ ಕಾದಿದ್ದ ಆಟೋ ಚಾಲಕರು ನಿರಾಸೆಯಿಂದ ವಾಪಸ್ ಹೋಗೋ ಪರಿಸ್ಥಿತಿ. ಸಹನೆ ಕಳೆದುಕೊಂಡ ಆಟೋ ಚಾಲಕರು ಪ್ರತಿಭಟನೆಗೂ ಕೂಡ ಮುಂದಾಗ್ತಾ ಇದ್ದಾರೆ. ಹೆಸರುಘಟ್ಟ ರಸ್ತೆ ತಡೆದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಲ್ಪಿಜಿ ಸಿಗ್ಲಿಲ್ಲ ಅಂದ್ರೆ ಸಿಎಸ್ಸಿ ಬ್ಲಾಕ್ ಮಾಡಬೇಕು. ಇವತ್ತು ನಮ್ಮನ್ನು ನಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮನ್ನು ನಡ್ಕೊಂಡು ಹೋಗ್ತಾರೆ. ಬಗಲ್ಗುಂಟೆ ನಾವು ಹೇಳೋದೇನಂದ್ರೆ ಭಾರತ ಸರ್ಕಾರದವರು ಏನ್ ಹೇಳ್ತಾರೆ, ಮಂಗಳೂರಿಗೆ ಬರ್ತಾ ಇದೆ, ಅಡ್ಗಲಿ ಬರ್ತಾ ಇದೆ ಅಂತ ಕಾಗೆ ಹಾರಿಸ್ತವ್ರೆ ಬಿಟ್ರೆ ಮಂಗಳೂರು ಇಲ್ಲ, ಬೆಂಗಳೂರು ಇಲ್ಲ, ತಿಂಗಳೂರು ಇಲ್ಲ.
ಯಾವ ಊರಾಗೂ ಗ್ಯಾಸ್ ಇಲ್ಲ. ಈ ಸಂಸದರು ಆಯ್ಕೆ ಆಗೋಗವ್ರಲ್ಲ ನರೇಂದ್ರ ಮೋದಿ ಹತ್ರ ಕುಂತ್ಕೊಂಡು ಬಡವ ಬಗ್ಗರು ಸಾಯ್ತಾವ್ರೆ. ಗ್ಯಾಸ್ ಇಲ್ಲ, ದುಡ್ಡು ಕೊಟ್ಟರೆ ಗ್ಯಾಸ್ ಸಿಗ್ತಾ ಇಲ್ಲ. 100 ರೂಪಾಯಿ 110 ರೂಪಾಯಿ ಗ್ಯಾಸ್ ಹೇಳ್ತಾರೆ. ಅವ್ರು ಏನ್ ಮಾಡ್ಬೇಕು? ಹೊಟ್ಟೆ ಪಾಡೇನು ಅವ್ರು ಅನ್ನೋದು ಯಾರಿಗನ್ನ ಪ್ರಜ್ಞೆ ಇದೆಯಾ? ಸಂಸದರು ಸ್ಟಾಕ್ ಇದೆ ಅಂತ ಹೇಳ್ತಾರೆ. ಇಡೀ ಇಂಡಿಯಾದಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ನರೇಂದ್ರ ಮೋದಿ ಅವರೇ ಹೇಳ್ತಾವ್ರೆ. ಏನು ಮಂಗ್ಳೂರ್ ಬರ್ತಾ ಇದೆ, 4 ಅಡುಗೆ ಬಂತು, 5 ಅಡುಗೆ ಬಂತು, ಬರ್ತಾ ಇದೆ, ನಮ್ಗೇನು ಸಮಸ್ಯೆ ಇಲ್ಲ ಅಂತಾರಲ್ಲ. 400 ಗಾಡಿ ನಿಂತಾವ್. ಎಲ್ಲಿಂದ? ಬಗಲ್ಗುಂಟೆಯಿಂದ 8ನೇ ಮೈಲಿವರೆಗೂ ಒಂದೇ ಒಂದು ರೋಡಲ್ಲಿ 400 ಗಾಡಿ ನಿಂತವೆ ಅಂದ್ರೆ ಇಡೀ ಬೆಂಗಳೂರಲ್ಲಿ ಎಷ್ಟು ಲಕ್ಷ ಗಾಡಿ ನಿಲ್ತವೆ. ಹೊಟ್ಟೆ ಪಾಡಿ ಏನ್ ಮಾಡ್ಬೇಕು? ಮನೆಗೆ ಗ್ಯಾಸ್ ಇಲ್ಲ, ಗಾಡಿ ಗ್ಯಾಸ್ ಇಲ್ಲ, ದುಡಿಮೆ ಇಲ್ಲ. ಗ್ಯಾಸ್ ಬಂಕ್ ಹೋದ್ರೆ 100 ಅಂತ ಹೇಳ್ತಾನೆ, 150 ಅಂತ ಹೇಳ್ತಾನೆ. ಹೆಂಗ್ ನಾವು ಜೀವನ ಮಾಡೋದು ಬಡವರು? ನೀವೇನಾದ್ರೂ ಮಾಡಿ, ನೀವು ಸರ್ಕಾರದಿಂದ ಏನಾದ್ರೂ ಮಾಡಿ ಬಡವರಿಗೆ ಒಂದು ಅನುಕೂಲ ಮಾಡ್ಕೊಡ್ಬೇಕು ತಾನೆ. ಕೇಂದ್ರ ಸರ್ಕಾರ ಏನ್ ಹೇಳ್ತತೆ? ಯಾವುದೇ ಕಾರಣಕ್ಕೆ ಸಮಸ್ಯೆ ಇಲ್ಲ ಇಲ್ಲಿ. ಯಾಕೆ ಸಮಸ್ಯೆ ಇಲ್ಲ? ಯಾಕೆ ಸಮಸ್ಯೆ? ನಾವೇನಕ್ಕೆ ಬರ್ತೀವಿ? ಕತ್ತೆ ಕಾಯಕ ನಿಲ್ಸ್ತೀವಿ. ಗ್ಯಾಸ್ ಇಲ್ಲ, ದುಡಿಮೆ ಇಲ್ಲ, ಏನಕ್ಕೆ ಬರೋದು ನಾವು? ನಮ್ಗೆ ಸರ್, ನಾವು ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಆಟೋ ಡ್ರೈವರ್ಗೆ ಯಾವುದೋ ತೊಂದರೆ ಇಲ್ಲ ಅಂತ ನರೇಂದ್ರ ಮೋದಿನವರು ಹೇಳ್ತಾ ಇದ್ದಾರೆ. ಇವತ್ತವರೆಗೂ ಯಾವ ಸೌಲಭ್ಯ ಇಲ್ಲ. ಏನ್ ಮಾಡ್ಬೇಕು? ಬೆಳಿಗ್ಗೆ 10 ಗಂಟೆಗೆ ನಿಂತಿರೋರು ಇಲ್ಲಿಗೆ ಬಂದ್ರೆ ಇಲ್ಲಿ ನಾನು 10 ಗಂಟೆಗೆ ಬಂದಿದ್ದೆ ಅಲ್ಲಿಗೆ. ನಾನು 10 ಗಂಟೆಗೆ ಬಂದೆ. 10 ಗಂಟೆಯಿಂದ ಇವತ್ತವರೆಗೂ ಇನ್ನೇನು 10ಕ್ಕೆ ಬರ್ತಾ ಇದೀವಿ. ಗ್ಯಾಸ್ ಇಲ್ಲ ಅಂತ ನಕ್ಕೊಂಡು ಹೋಗ್ತಾರೆ. CNG ನವರು ಹಂಗ ಅನ್ಕೊಂಡು ಹೋಗ್ತಾರೆ. ಈಗ ತೊಂದರೆ ಇದೆ ಅಂತ ಹೇಳಿ ರಾಜ್ಯದಿಂದ ಆಯ್ಕೆ ಮಾಡಿದ್ರಲ್ಲ ಸಂಸದರು, ಏನ್ ಮಾಡ್ತಾವ್ರೆ ಕೇಳ್ರಿ ನೀವು. ಸರ್, ಅವ್ರ ಮಕ್ಕಳಿರಿ ಸರ್, ಸಿಕ್ಕರೆ ಮೆಟ್ ತಗೊಂಡು ಹೊಡಿತೀವಿ ಸರ್ ನಾವು. ಅಷ್ಟೇ ಸರ್ ನಾವ್ ಹೇಳೋದು. ಇವತ್ತು ನಾವು ಜೀವನ ಮಾಡ್ಬೇಕು ಸರ್. ಎಲ್ಲಾರು ಸೂಸೈಡ್ ಮಾಡ್ಕೊಬೇಕು, ಹಂಗಾಗಿದೆ ಇವಾಗ. ಇವತ್ತು ಸೂಸೈಡ್ ಮಾಡ್ಕೊಳ್ಬೇಕು, ಹಂಗಾಗಿದೆ. ಸಾಲ ಮಾಡಿ ಮನೆ ತಗೊಂಡಿದೀವಿ, ಲೋನ್ ಕಟ್ಟಬೇಕು. ಏನ್ ಮಾಡ್ಬೇಕು ಇವಾಗ? ಇವತ್ತು ಮನೆಯಿಂದ ಗಾಡಿ ತಗೊಂಬರಕ್ ಆಗ್ತಾ ಇಲ್ಲ ನನ್ನ ಕೈಲಿ. ಜೀವನ ಮಾಡಿ ಯಾರ ಹತ್ರ ಉತ್ತರಕ್ಕೆ ಹೋಗಲ್ಲ. ಕೂಲಿ ಮಾಡಿ ತಿನ್ನೋಣ ಅಂತ ಬಂದಿದೀವಿ ಇದೊಂದು ಮಾಡ್ಕೊಂಡು. ನಮ್ಮಂತ ಲಕ್ಷಾಂತರ ಜನ ನೋಡಿ ಸರ್ ಏನಾಗ್ಬೇಕು? ವಯಸ್ಸಾಗಿರೋರೆಲ್ಲ ಏನಾಗ್ಬೇಕು ಸರ್? ನಾವು ಕೈಲಿ ದುಡಿಯೋಣ ಅಂತ ಓದ್ತೀವಿ, ಅದಕ್ಕೂ ಆಗಲ್ಲ ನಮ್ಮ ಕೈಲಿ. ಕೇಂದ್ರ ಸರ್ಕಾರ ಏನ್ ಹೇಳ್ತತೆ? ಯಾವುದೇ ಕಾರಣಕ್ಕೆ ಸಮಸ್ಯೆ ಇಲ್ಲ ಇಲ್ಲಿ. ಯಾಕೆ ಸಮಸ್ಯೆ ಇಲ್ಲ? ಯಾಕೆ ಸಮಸ್ಯೆ? ನಾವೇನಕ್ಕೆ ಬರ್ತೀವಿ? ಕತ್ತೆ ಕಾಯಕ ನಿಲ್ಸ್ತೀವಿ. ಗ್ಯಾಸ್ ಇಲ್ಲ, ದುಡಿಮೆ ಇಲ್ಲ, ಏನಕ್ಕೆ ಬರೋದು ನಾವು? ನಮ್ಗೆ ಸರ್, ನಾವು ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಆಟೋ ಡ್ರೈವರ್ಗೆ ಯಾವುದೋ ತೊಂದರೆ ಇಲ್ಲ ಅಂತ ನರೇಂದ್ರ ಮೋದಿನವರು ಹೇಳ್ತಾ ಇದ್ದಾರೆ. ಇವತ್ತವರೆಗೂ ಯಾವ ಸೌಲಭ್ಯ ಇಲ್ಲ. ಏನ್ ಮಾಡ್ಬೇಕು? ಬೆಳಿಗ್ಗೆ 10 ಗಂಟೆಗೆ ನಿಂತಿರೋರು ಇಲ್ಲಿಗೆ ಬಂದ್ರೆ ನಾನು 10 ಗಂಟೆಗೆ ಬಂದಿದ್ದೆ ಅಲ್ಲಿಗೆ. ನಾನು 10 ಗಂಟೆಗೆ ಬಂದೆ. 10 ಗಂಟೆಯಿಂದ ಇವತ್ತವರೆಗೂ ಇನ್ನೇನು 10ಕ್ಕೆ ಬರ್ತಾ ಇದೀವಿ. ಗ್ಯಾಸ್ ಇಲ್ಲ ಅಂತ ನಕ್ಕೊಂಡು ಹೋಗ್ತಾರೆ. CNG ನವರು ಹಂಗ ಅನ್ಕೊಂಡು ಹೋಗ್ತಾರೆ. ಈಗ ತೊಂದರೆ ಇದೆ ಅಂತ ಹೇಳಿ ರಾಜ್ಯದಿಂದ ಆಯ್ಕೆ ಮಾಡಿದ್ರಲ್ಲ ಸಂಸದರು, ಏನ್ ಮಾಡ್ತಾವ್ರೆ ಕೇಳ್ರಿ ನೀವು. ಸರ್, ಅವ್ರ ಮಕ್ಕಳಿರಿ ಸರ್, ಸಿಕ್ಕರೆ ಮೆಟ್ ತಗೊಂಡು ಹೊಡಿತೀವಿ ಸರ್ ನಾವು. ಅಷ್ಟೇ ಸರ್ ನಾವ್ ಹೇಳೋದು. ಇವತ್ತು ನಾವು ಜೀವನ ಮಾಡ್ಬೇಕು ಸರ್. ಎಲ್ಲಾರು ಸೂಸೈಡ್ ಮಾಡ್ಕೊಬೇಕು, ಹಂಗಾಗಿದೆ ಇವಾಗ. ಇವತ್ತು ಸೂಸೈಡ್ ಮಾಡ್ಕೊಳ್ಬೇಕು, ಹಂಗಾಗಿದೆ. ಸಾಲ ಮಾಡಿ ಮನೆ ತಗೊಂಡಿದೀವಿ, ಲೋನ್ ಕಟ್ಟಬೇಕು. ಏನ್ ಮಾಡ್ಬೇಕು ಇವಾಗ? ಇವತ್ತು ಮನೆಯಿಂದ ಗಾಡಿ ತಗೊಂಬರಕ್ ಆಗ್ತಾ ಇಲ್ಲ ನನ್ನ ಕೈಲಿ. ಜೀವನ ಮಾಡಿ ಯಾರ ಹತ್ರ ಉತ್ತರಕ್ಕೆ ಹೋಗಲ್ಲ. ಕೂಲಿ ಮಾಡಿ ತಿನ್ನೋಣ ಅಂತ ಬಂದಿದೀವಿ ಇದೊಂದು ಮಾಡ್ಕೊಂಡು. ನಮ್ಮಂತ ಲಕ್ಷಾಂತರ ಜನ ನೋಡಿ ಸರ್ ಏನಾಗ್ಬೇಕು? ವಯಸ್ಸಾಗಿರೋರೆಲ್ಲ ಏನಾಗ್ಬೇಕು ಸರ್? ನಾವು ಕೈಲಿ ದುಡಿಯೋಣ ಅಂತ ಓದ್ತೀವಿ, ಅದಕ್ಕೂ ಆಗಲ್ಲ ನಮ್ಮ ಕೈಲಿ.